ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಒಂದು ಸುಭಾಷಿತವನ್ನು ನೋಡೋಣ. ಕೃಷ್ಣೋ ಭೋಗಿ ಶುಕಸ್ತ್ಯಾಗಿ ನೃಪೌ ಜನಕ ರಾಘವೋ ವಸಿಷ್ಠ ಕರ್ಮನಿಷ್ಠಶ್ಚ ಪಂಚಯತೆ ಜ್ಞಾನಿನಃ ಸಮಾ ಪಂಚಯತೆ ಜ್ಞಾನಿನಃ ಸಮಾ. ಈ ಸುಭಾಷಿತ ಏನ ಅರ್ಥವನ್ನು ಹೇಳುತ್ತೆ ನೋಡೋಣ. ಕೃಷ್ಣೋ ಭೋಗಿ ಶುಕಸ್ತ್ಯಾಗಿ ನೃಪೌ ಜನಕ ರಾಘವೌ ವಸಿಷ್ಠ ಕರ್ಮನಿಷ್ಠಶ್ಚ ಪಂಚೈತೆ ಜ್ಞಾನಿನಃ ಸಮಾಹ ಅಂತ ಹೇಳ್ತಾರೆ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಸದಾ ಭೋಗಿಯಾಗಿರುವಂತಹ ಕೃಷ್ಣ ಪರಮಾತ್ಮ, ಆಮೇಲೆ ತ್ಯಾಗಿಯಾಗಿರುವಂತಹ ಶುಕರು, ರಾಜರಾಗಿರುವಂತಹ ಜನಕ ಮತ್ತು ಶ್ರೀರಾಮಚಂದ್ರ, ಕರ್ತವ್ಯನಿಷ್ಠದಲ್ಲಿ ಮೇರುವಾಗಿರುವಂಥ ವಸಿಷ್ಠರು, ಇವೆಲ್ಲ ಐದು ಬೇರೆ ಬೇರೆ ಆದಂಥವರು. ಅಂದರೆ ಬೇರೆ ಬೇರೆ ಆದಂತಹ ಒಂದು ಕರ್ಮಗಳಲ್ಲಿ ತೊಡಗಿದಂಥವರು. ಕೃಷ್ಣ ಸದಾ ಭೋಗಿಯಾಗಿರ್ತಾನೆ. ಆಮೇಲೆ ತ್ಯಾಗಿಯಾಗಿರುವಂಥವರು ಆಚಾರ್ಯರು ತ್ಯಾಗಿಗಳಾಗಿರುತ್ತಾರೆ. ಆಮೇಲೆ ಶ್ರೀರಾಮಚಂದ್ರ ಜನಕ ಮಹಾರಾಜರಾಗಿರುತ್ತಾರೆ. ಆಮೇಲೆ ವಸಿಷ್ಠರು ಸದಾಕಾಲ ಕರ್ಮಯೋಗಿಗಳಾಗಿರುತ್ತಾರೆ. ಇವೆಲ್ಲವರು ಸರಿಸಮಾನ ಜ್ಞಾನವಂತರು ಅಂತ ಹೇಳ್ತಾನೆ. ಅಂದರೆ ಬೇರೆ ಬೇರೆ ಕರ್ಮಗಳಲ್ಲಿದ್ದರೂ ಸಹಿತ ಜ್ಞಾನಕ್ಕೆ ಸರಿಸಮಾನತ್ವ ಇದೆ, ಜ್ಞಾನಕ್ಕೆ ಸರಿಸಮಾನವಾದಂತಹದ್ದು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಹೇಳಬೇಕಾದ್ರೆ ಇದರ ಅರ್ಥವನ್ನು ನೋಡೋಣ. ಭೋಗಿಯಾದಂತಹ ಶ್ರೀಕೃಷ್ಣ ಅಂದರೆ ಸದಾಕಾಲ ಭೋಗದಲ್ಲಿಯೇ ಇರುವಂಥವನು, ಅಂದರೆ ಸುಖದಲ್ಲಿಯೇ ಇರುವಂತಹ ಶ್ರೀಕೃಷ್ಣ ಜ್ಞಾನವಂತನಾಗಿರ್ತಾನೆ. ನೋಡಿ, ಶ್ರೀಕೃಷ್ಣ ಪರಮಾತ್ಮನ ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಯೋಗೀಶ್ವರ ಕೃಷ್ಣ ಅಂತ ಹೇಳ್ತಾರೆ. ಯೋಗೀಶ್ವರ, ಯತ್ರ ಯೋಗೀಶ್ವರ ಕೃಷ್ಣ, ಯತ್ರ ಯೋಗೀಶ್ವರ, ಯೋಗಿ ಆಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ. ಆಮೇಲೆ ತ್ಯಾಗಿಯಾಗಿರುವಂತಹ ಶುಕರು, ಆಚಾರ್ಯ ಶುಕರು, ತ್ಯಾಗಿಯಾಗಿರುವಂಥವರು ಶುಕಾಚಾರ್ಯರು. ಅಂದರೆ ತ್ಯಾಗಿಗಳಾಗಿರೋದು ಅಂದರೆ ಎಲ್ಲವನ್ನ ಬಿಟ್ಟಿರುವಂಥವರು, ಸಂಸಾರವನ್ನ, ಮನೆಯನ್ನ, ಆಮೇಲೆ ಸಮಾಜವನ್ನ ಎಲ್ಲವನ್ನ ಬಿಟ್ಟು ಭಗವಂತನಲ್ಲಿಯೇ ಅಂದರೆ ಜ್ಞಾನವನ್ನ, ಭಗವಂತನಲ್ಲಿಯೇ ಮನಸ್ಸನ್ನ ಇಟ್ಟಂಥವರು ತ್ಯಾಗಿಗಳು. ಎಲ್ಲವನ್ನ, ಈ ಭೋಗಗಳನ್ನೆಲ್ಲ ಬಿಟ್ಟಂಥವರು ಅಂಥವರು ಶುಕಾಚಾರ್ಯರು, ಶುಕರು. ಅದೇ ರೀತಿಯಾಗಿ ಮಹಾರಾಜರಾಗಿರುವಂಥವ್ರು ಯಾರು? ಜನಕ ಮಹಾರಾಜ, ಶ್ರೀರಾಮಚಂದ್ರ, ಇವರೆಲ್ಲ ಮಹಾರಾಜರಾಗಿರುವಂಥವರು. ಮಹಾರಾಜ ರಾಜ್ಯಭಾರವನ್ನು ಮಾಡಿದಂಥವರು ಇವರು. ನೋಡಿ, ಬೇರೆ ಬೇರೆ ಕ್ಷೇತ್ರದಲ್ಲಿರುವಂಥವ್ರನ್ನೆಲ್ಲ ಸಮಜ್ಞಾನಿಗಳು ಅಂತ ಹೇಳ್ತಾರೆ ಇಲ್ಲಿ. ಅಂದರೆ ನೀರಿನಲ್ಲಿರುವಂತಹ ಕಮಲದ ಎಲೆ ನೀರನ್ನು ಅಂಟಿಕೊಳ್ಳೋದಿಲ್ಲ, ನೀರನ್ನು ಅದು ತಾಗಿಸಿಕೊಳ್ಳೋದಿಲ್ಲ. ಹಾಗೆ ರಾಜರಾಗಿದ್ರೂ ಸಹಿತ ರಾಜ್ಯದ ಯಾವುದೇ ಒಂದು ಇದನ್ನು ಅವರು ಅಂಟಿಸಿಕೊಂಡಿಲ್ಲ. ಸದಾ ಅವರು ಯೋಗಿಗಳಾಗಿಯೇ ಇದ್ರು. ಅವರು ರಾಜರ ಭೋಗ ಅವರಿಗಿರಲಿಲ್ಲ, ರಾಜ್ಯದ ಚಿಂತನೆಗಳು ಮಾಡ್ತಾ ಇದ್ರು. ಆದರೆ ಅದಕ್ಕೆ ಹತ್ತಿರವಾಗ್ತಾ ಇರಲಿಲ್ಲ, ಅದನ್ನು ಅಂಟಿಸಿಕೊಳ್ತಾ ಇರಲಿಲ್ಲ. ಸಮಜ್ಞಾನಿಗಳಾಗಿದ್ರು ಅವರು. ಜ್ಞಾನದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ರೀತಿಯಲ್ಲಿಯೇ ಜನಕ ಮಹಾರಾಜ, ರಾಘವರು ಸಹಿತ, ಶ್ರೀರಾಮಚಂದ್ರರು ಸಹಿತ ಇದ್ರು. ಆಮೇಲೆ
ಎಲ್ಲವನ್ನ ಬಿಟ್ಟಂತಹ ಶುಕಾಚಾರ್ಯರು ಸಹಿತ, ಶುಕ ಮಹರ್ಷಿಗಳು ಸಹಿತ, ಅವರು ಸಹಿತ ಇಷ್ಟೇ ಜ್ಞಾನವನ್ನು ಹೊಂದಿದ್ರು ಅಂತ ಹೇಳ್ತಾರೆ. ಆಮೇಲೆ ವಸಿಷ್ಠರು ಕರ್ಮಯೋಗಿಗಳು, ಕರ್ಮವನ್ನು ನಂಬಿರುವಂಥವರು. ಅಂದರೆ ಯಾವಾಗಲೂ ಯಜ್ಞಯಾಗಾದಿಗಳನ್ನು, ತಪಸ್ಸನ್ನು, ಹೋಮ ಹವನಾದಿಗಳನ್ನು ಮಾಡುವಂಥವ್ರು ಯಾರು ಅಂತ ಕೇಳಿದ್ರೆ ಅವರೇ ವಸಿಷ್ಠರು. ಅಂಥ ವಸಿಷ್ಠರೂ ಸಹಿತ ಸಮಜ್ಞಾನಿಗಳೇ ಆಗಿದ್ರು. ರಾಘವನ ಹಾಗೆ ಜನಕ ಮಹಾರಾಜನಷ್ಟೇ ಜ್ಞಾನವನ್ನು ಹೊಂದಿದ್ರು ಅವರು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಹೇಳಬೇಕಾದ್ರೆ ಇವೆಲ್ಲ ಸಮಜ್ಞಾನವನ್ನು ಹೊಂದಿದಂಥವರು. ಅಂದರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವಗಳಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಮತ್ವ ಅನ್ನುವಂಥದ್ದು ಇದೆ ಅಂತ ಹೇಳಿದ್ರೆ, ನೋಡಿ, ಎಲ್ಲವನ್ನ ಬಿಟ್ಟು, ಸಂಸಾರವನ್ನು ಬಿಟ್ಟು, ಮನೆಯನ್ನು ಬಿಟ್ಟು, ಹೆಂಡತಿ ಮಕ್ಕಳನ್ನು ಬಿಟ್ಟು ಕಾಡಿಗೆ ಹೋಗ್ತಾರೆ. ತಪಸ್ವಿಗಳು ಕಾಡಿಗೆ ಹೋಗ್ತಾರೆ, ಅವರಿಗೆ ಜ್ಞಾನ ಸಂಪಾದನೆ ಆಗತ್ತೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಮಹಾರಾಜರಾದಂತಹ ರಾಘವ ಮತ್ತು ಜನಕ ಇಬ್ಬರೂ ಸಹಿತ ಜ್ಞಾನಿಗಳಾಗಿಯೇ ಇದ್ರಲ್ವಾ. ಅಂದರೆ ಅರ್ಥಾತ್ ತಮ್ಮ ಕರ್ತವ್ಯದಲ್ಲಿ, ನಾವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ನಾವು ಎಷ್ಟು ನಿಷ್ಠೆಯನ್ನು ಹೊಂದಿದ್ದೇವೆ, ನಾವು ಏನನ್ನು ಮಾಡಿದ್ದೇವೆ ಅನ್ನುವಂಥದ್ದು ಹೊರತು ನಾವು ಏನೋ ಬಿಟ್ಟಿದ್ದೇವೆ ಅದಕ್ಕೋಸ್ಕರ ನಾವು ಹೆಚ್ಚಿನವರು ಅನ್ನೋದಲ್ಲ ಅಂತ ಹೇಳುವಂತಹದ್ದೇ ಈ ಒಂದು ಸುಭಾಷಿತದ ಅರ್ಥವಾಗಿರುತ್ತೆ. ಅದಕ್ಕೋಸ್ಕರವಾಗಿ ಇಂಥ ಒಂದು ಸುಭಾಷಿತ ಅರ್ಥವನ್ನು ತಿಳ್ಕೊಂಡ್ವೆಲ್ಲ. ಎಲ್ರಿಗೂ ನಮಸ್ಕಾರ.